ನಮ್ಮ ಜೊತೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಪಾದಯಾತ್ರೆ ಭಾಗದಲ್ಲಿ. ನಿಖಿಲ್, ಬಹುಶಃ ಈ ಪಾದಯಾತ್ರೆ ಅನ್ನೋದು ಒಂದು ರಾಜಕೀಯವನ್ನು ರೂಪಿಸುವಂಥದ್ದು, ಮತ್ತೊಂದು ಜನಾಂದೋಲನ. ಈ ಎರಡರಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ? ಇದು ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಯಾತ್ರೆ ಅನ್ನೋದು ಆರೋಪ ಇರುವಂಥದ್ದು ಕಾಂಗ್ರೆಸ್ನಿಂದ. ಆಡಳಿತ ಪಕ್ಷದಲ್ಲಿ ಇರತಕ್ಕಂಥ ಕಾಂಗ್ರೆಸ್ಸು ನಿನ್ನೆ ದಿನ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಏನು ಬಿಡದಿಯಿಂದ ಮೈಸೂರುವರೆಗೂ ಕೂಡ ಕೆಲವೊಂದಷ್ಟು ಸಮಾವೇಶಗಳನ್ನ ಹಮ್ಮಿಕೊಂಡು ಅದರ ಮೂಲಕವಾಗಿ ಕೆಲವೊಂದಷ್ಟು ಪಾಪ ಪ್ರಶ್ನಾವಳಿಗಳನ್ನ ಕೇಳ್ಕೊಂಡು ಹೊರಟಿದ್ದಾರೆ. ಆದರೆ ಒಂದು ಇಲ್ಲಿ ವಿಷಯ, ದಿಸ್ ಈಸ್ ನಾಟ್ ಎ ಪೊಲಿಟಿಕಲಿ ಮೋಟಿವೇಟೆಡ್ ಕಾರ್ಯಕ್ರಮ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿರ್ತಕ್ಕಂಥ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಸು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮೂಢ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ಮತ್ತೆ ಒತ್ತಿ ಹೇಳ್ತೀನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತೇನು ವಾಲ್ಮೀಕಿ ನಿಗಮನದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿಯ ಹಣವನ್ನು 187 ಕೋಟಿ ಇವತ್ತು ಲೂಟಿ ಮಾಡಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಅಧಿವೇಶನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಏನು ಇವತ್ತು 89 ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಕೂಡ ಅವರೇ ಸ್ವತಃ ಅವ್ರ ಬಾಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಅಲ್ಲಿ ಸದನದಲ್ಲಿ ವಿಧಾನಮಂಡಲದಲ್ಲಿ ಮಾತನಾಡೋದಕ್ಕೂ ಕೂಡ ಎರಡು ಪಕ್ಷದ ಶಾಸಕರಿಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು ಇವತ್ತು ಹಲವಾರು ಅನುಮಾನಗಳಿಗೆ, ಭಾಳ ಸ್ಪಷ್ಟವಾಗಿ ಇವತ್ತು ಅನುಮಾನಗಳಿಗೆ ಇಡೀ ರಾಜ್ಯದ ಜನತೆಯ ಪರವಾಗಿ, ಸಾರ್ವಜನಿಕರ ಪರವಾಗಿ, ರೈತರ ಪರವಾಗಿ ಎಲ್ಲ ಸಂಘಟನೆಗಳು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದೆ. ಈ ಪಾದಯಾತ್ರೆಯಲ್ಲಿ ಒಟ್ಟಾರೆಯಾಗಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಈ ಪಾದಯಾತ್ರೆಯ ಮೂಲ ಒಂದು ಉದ್ದೇಶ. ನಿನ್ನೆ ಡಿ.ಕೆ. ಶಿವಕುಮಾರ್ ಆಗಲಿ, ಕೃಷ್ಣ ಬೈರೇಗೌಡ ಆಗಲಿ ಒಂದು ಮಾತು ಹೇಳಿದ್ರು, ಇದು JDSನ ಬೆಲ್ಟ್, ಇದು JDSನ ಶಕ್ತಿ ಇರುವಂಥ ಒಂದು ಭಾಗ. BJಪಿಯವರು JDSನ ನಾಯಕರನ್ನ ಕಾರ್ಯಕರ್ತರನ್ನ ಸೆಳೆದು ಕುಮಾರಸ್ವಾಮಿಯವರನ್ನ ಈ ಬಾರಿ ಗುರಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಅಶ್ವತ್ಥಣ್ಣ ಬನ್ನಿ ಕುಮಾರಸ್ವಾಮಿ ಅವ್ರನ್ನ ಗುರಿ ಮಾಡ್ಕೊಂಡಿದ್ದಾರೆ. ಈ ಸರಿ ಲಿಂಗಾಯತ ನಾಯಕರನ್ನ ಮುಗಿಸಾಯ್ತು, JDS ಬೆಲ್ಟ್ನಲ್ಲಿ ಈಗ ಕುಮಾರಸ್ವಾಮಿ ಅವರನ್ನ BJಪಿ ಕ್ಯಾಚ್ ಮಾಡ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ, ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನ NDA ಮೈತ್ರಿಯ ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದ ಮಾಡಿದರು. ಬಹುಶಃ ಇಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವತಃ ಉಪಮುಖ್ಯಮಂತ್ರಿಗಳ ಸಹೋದರ ಇವತ್ತು ಸೋಲನ್ನು ಅಪ್ಪಿರ್ತಕ್ಕಂಥದ್ದು. ಇದನ್ನು ಬಹುಶಃ ಈ ಸೋಲನ್ನು ಅವರು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಾಜ್ಯದ ಜನತೆ ಮಿತ್ರ ಪಕ್ಷ ಇವತ್ತು ಏನು BJP JDS ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ವಿರುದ್ಧವಾಗಿ, ಇದನ್ನು ಇದ್ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ದಿರ ಮುಂದುವರಿತೇವೆ. ಒಂದು ಎರಡನೇದು, ನೀವು ಸಣ್ಣ ಪುಟ್ಟ ಏನು ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದು ಕೂಡ ಇವತ್ತು ರಾಷ್ಟ್ರೀಯ ನಾಯಕರ ಜೊತೆ ಕುಮಾರಣ್ಣವರು ಚರ್ಚೆ ಮಾಡಿದ್ದಾರೆ. ಪ್ರಶ್ನೆ ಮಾಡ್ತಿದ್ದಾರೆ, ಗೊಂದಲ ಇದೆ, ಕುಮಾರಸ್ವಾಮಿ ಕನ್ವಿನ್ಸ್ ಆಗಿದೆ ಮೂಡ ವಿರುದ್ಧ ಏನು ಅಂತ, ಅದಕ್ಕೋಸ್ಕರ ಪಾದಯಾತ್ರೆ ಬೇಡ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಲ್ಲಿ ಹೇಳಿದ್ರು. ಇಲ್ಲಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಒಟ್ಟಾರೆಯಾಗಿ ದೇಶ ಹಾಗೂ ಈ ರಾಜ್ಯದ ಹಿತಾಸಕ್ತಿಗೋಸ್ಕರ ಇಬ್ಬರು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿರ್ತೇವೆ. ಈ ಒಂದು ಸಂಬಂಧ ನಿರಂತರವಾಗಿ ಮುಂದುವರಿಯುತ್ತೆ. ಸರ್, ಕೊನೆಯದಾಗಿ ಈಗ ಕಾಂಗ್ರೆಸ್ನವರು ಜನಾಂದೋಲನ ಅಂತ ಎಲ್ಲ ಕಡೆ ನೀವು ಓದಲೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಅಂತಿಮವಾಗಿ ಏನಿರುತ್ತೆ ಹೋರಾಟ? ನಾವು ನ್ಯಾಯಾಲಯದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅದು ಕೂಡ ಮುಂದುವರ್ಸೋದು ಅಷ್ಟೇ ಅಲ್ದಿರ, ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಅನ್ನೋದಿದ್ರೆ ಮೊದಲು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದಿಷ್ಟು ನಿಖಿಲ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ವಿನೋದ್ ಜೊತೆ ಪ್ರಮೋದ್, TV9 ಮೈಸೂರು.